ಸರ್ ಈಗ ಅಚ್ಚರಿ ಸಹಜವಾಗಿ ಕೂಡ ಎಲ್ಲರೂ ಕೂಡ ಒಂದು ಚರ್ಚೆ ಇತ್ತು. ಕೊನೆಯ ಹಂತದಲ್ಲಿ ನಿಮ್ದು ಇದಾಗಿದೆ. ಈಗ ನಾಮಪತ್ರ ಸಲ್ಲಿಸಿದ್ರ? ಇಲ್ಲ, ಅಚ್ಚರಿ ಏನಿರಲಿಲ್ಲ. ಕಳೆದ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೆ ವರ್ಣಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರನ ತಂದೆಯವರಿಗೆ ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಆದಾಗ ನಮ್ಮ ದೆಹಲಿಯ ಮತ್ತು ನಮ್ಮ ಪಕ್ಷದ ವರಿಷ್ಠ ನಾಯಕರೆಲ್ಲರೂ ಕೂಡ ಖಂಡಿತ ನಿಮಗೊಂದು ಸ್ಥಾನ ಕೊಡ್ತೀವಿ, ವಿಧಾನ ಪರಿಷತ್ತಿನ ಸ್ಥಾನ ಬರುತ್ತೆ ಬಂದಾಗ ನಿಮಗೊಂದು ಸ್ಥಾನ ಕೊಡ್ತೀವಿ ಅಂತ ಹೇಳಿ ಆಗಲೇ ನನಗೆ ಮಾತು ಕೊಟ್ಟಿದ್ದರು. ಸೊ ಇವತ್ತು ನಮ್ಮ ಪಕ್ಷದ ನಾಯಕರೆಲ್ಲರೂ ಅವತ್ತು ಏನು ಮಾತು ಕೊಟ್ಟಿದ್ದಾರೆ ಅದೇ ರೀತಿ ನನಗೆ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನಾಮಿನೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಮೇಡಮ್ ಅವ್ರಿಗೆ, ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಎಲ್ಲರಿಗೂ ಕೂಡ ನಾನು ಬಹಳಷ್ಟು ಕೃತಜ್ಞತೆಗಳನ್ನು ಹಿಂದೆ ಭರವಸೆ ಕೊಟ್ಟಿದ್ರ ಯಾರಾದ್ರೂ? ಹೇಳಿದ್ನಲ್ಲ, ಈಗ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೆ ವಿಧಾನ ಪರಿಷತ್ ಸ್ಥಾನಗಳು ಬರುತ್ತೆ, ಅವಾಗ ನಿಮಗೆ ವಿಧಾನ ಪರಿಷತ್ ಸ್ಥಾನ ಕೊಡ್ತೀವಿ, ಹಾಗಾಗಿ ಇವರಿಗೆ ಚುನಾವಣೆ ನಿಂತ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯ ಅವರಿಗಾಗಿ ಸ್ಥಾನವನ್ನ ತ್ಯಾಗ ಮಾಡಿದ್ದಕ್ಕೆ ನಿಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ತ್ಯಾಗ ಅಂತಲ್ಲ, ಯಾಕೆಂತಂದ್ರೆ ತಂದೆಯವ್ರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿದ್ದವ್ರಿಗೆ ಯಾರೇ MLA ಆಗಿದ್ರು ಆವಾಗ ತಮ್ಮ ಸ್ಥಾನ ಬಿಟ್ಕೊಡೋರು. ಸೊ ಹಾಗೆ ನನಗೆ ಬಿಟ್ಕೊಡೋಕೆ ಹೇಳಿದ್ರು, ನಾ ಆ ಕೆಲಸ ಮಾಡಿದ್ದೆ. ಜನರು ಏನ್ ನಿರೀಕ್ಷೆ ಮಾಡ್ಬೋದು ಸರ್? ಖಂಡಿತ ಈಗ ಪರಿಷತ್ನಲ್ಲಿ ಅದು ಮೇಲ್ಮನೆ ಬಹಳಷ್ಟು ಭೌತಿಕವಾಗಿ ಚರ್ಚೆ ಆಗುವಂಥ ಒಂದು ವೇದಿಕೆ. ಸೊ ಹಾಗಾಗಿ ಎಲ್ಲ ಜನರನ್ನ ಕಾಡುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ, ನಮ್ಮ ಪಕ್ಷ ಹೇಳುವಂಥ ಸಮಸ್ಯೆಗಳ ಬಗ್ಗೆ ನಾನು ಖಂಡಿತ ಅಲ್ಲಿ ಚರ್ಚೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಪ್ರಯತ್ನ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಯತೀಂದ್ರ ಅವರು ಸಚಿವರಾಗಬಹುದು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗಿಲ್ಲ. ಇಲ್ಲ, ಸಚಿವ ಸ್ಥಾನದ ಆಕಾಂಕ್ಷೆ ಅಂತೂ ಖಂಡಿತ ಇಲ್ಲ. ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾ ಯಾವುದೇ ಸಚಿವ ಸ್ಥಾನನ ಕೇಳೋದಕ್ಕೆ ಹೋಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.